ಎಲ್ಲಿ ಬಂದಿ ಸ್ಪರ್ಶ? ಚೀಕ್ ಮಾಡಿಸ್ಕೊಳಕ್ ಬಂದ್ಲಂತ. ನಡಿ ಹೋಗೋಣ. ಕೈ ಮುಗಿದು ಏರು ಇದು ಕನ್ನಡದ ತೇರು ಡಂಕ ಶ್ರದ್ದು ಮಗಳು ನಿನ್ ಕಡೆ ಅದಾಳ, ಗಾಡಿಗೆ ನಿನ್ ಕೈ ಆಗೈತಿ. ಆಲ್ ದ ಬೆಸ್ಟ್. ತಗೋರಿ ಹಿಂಗ್ ತಗೊಂಡ್ ಟರ್ನ್ ತಗೋರಂತ ನೋಡ್ ಮಮ್ಮಿ ಹೆಂಗ್ ಗಾಡಿ ಹೊಡಿ ಚಿನ್ನು. ವಾವ್ ಮಮ್ಮಿಗ ಟರ್ನ್ ಹೊಡಿತೋ ಗಾಡಿನ. ಏ ವಾವ್ ಶ್ವೇತು ವೆರಿ ಗುಡ್. ಮುಂದ್ ಮಟ್ಟ ಹೋಯ್ ಬಾ. ಅನ್ನಾರ ಎರಡೆರಡು ಬ್ಯಾಗ್ ಹಾಕೊಂಡು ರಾತ್ರಿ ಎಷ್ಟಾತ್ರಿ ಟೈಮ್? ಈಗ ಟೈಮ್ ನೋಡ್ರಿ ಬರೋಬ್ಬರಿ 3:55 ಆಯ್ತು. ಸೊ ಟ್ರೈನ್ ಅಂತೂ ಬಂತ. ಚಿಕ್ಕು ಬುಕ್ಕು ಅಂತೇಳಿ ಸಾವ್ಕಾಸ ಬರತೈತಿ. ಬರ್ಲೋ ಬೇಡ ಅನ್ಕೊಂತ ಬರತೈತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೇನಿ. ಈಗ ಕೆಲಸ ಎಲ್ಲ ಆತ, ಪೂಜೆನೂ ಮಾಡಿದ್ವಿ. ಟೈಮ್ ಎಷ್ಟಾತ್ರಿ? ಟೈಮ್ 10 ಗಂಟೆ ಆಗೈತಿ. ಇವತ್ತ ನಮ್ ಸ್ಪರ್ಶಾಂತ ವ್ಯಾಕ್ಸಿನೇಷನ್ ಐತಿ 2 ತಾರೀಕು ಇವತ್ತ. ಹಂಗಾಗಿ ಪಪ್ಪ ನಾನು ಹೋಗಿ ಬರ್ತೇವಿ. 3ನೇ ವ್ಯಾಕ್ಸಿನೇಷನ್ ಏನಿದೆ ನಡ್ರಿ. ಹಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೇತಿ ನೋಡೋಣ ಅಂತ. ನಡ್ರಿಪ್ಪ. ಮತ್ ನಮ್ ಸ್ಪರ್ಶನ ಅಳಸೋರಂತ. ಬರ್ರಿ ಹೋಗಿ ಬರೋದು ಪಟ್ನ. ಹೋಗ್ಬರ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಸ್ಪರ್ಶ ಏ ಬಾ ಹೋಗುನ್ ಬಾಪ. ಹೋಗುನ್ ಬಾ ಅಜ್ಜ. ನಾನು ನಿನ್ ಗಾಡಿ ಮೇಲೆ ಹೋಗೋದೈತ್ ನಡಿ. ಜುಟ್ಟಿ ನೋಡ್ರಿ ಹೆಂಗ ಹಾಕೊಂಡ್ ಸ್ಪರ್ಶ. ಬಾ ಶೂ ಮಾಡಿ ಚಡ್ಡಿ ಹಾಕೋ. ಶೂ ಮಾಡ ಅಲ್ಲೇ ಹೊರಗೆ ಮಾಡಿ ನಡಿ. ರೆಡಿ ಏನ್ರಿ? ಹಾ ರೀ. ಓ ಬರ್ರಿ. ಆಲ್ ದ ಬೆಸ್ಟ್ ಶೋನು. ಆಲ್ ದ ಬೆಸ್ಟ್. ಇಂಕ್ ಅನ್ಬೇಕು ಆಲ್ ದ ಬೆಸ್ಟ್ ಅಂದ್ರ. ಥ್ಯಾಂಕ್ ಯು ಅಪ್ಪ. ಲವ್ ಡು. ಓ ಬರ್ರಿ ಅಳತತೀನಿ. ಸುಮ್ಮ ಹೋಗೈತಿ. ಭಾಳ ಇರ್ತೈತಿ. ನೀ ಇಟ್ಟೆ ಇರ್ತಿತ್ತದ ಇಟ್ಟೆ. ಚೀಟಿ ತಗೊಂಡ್ರಿ. ಬಾಯ್ ಹಚ್ಚತ್ತು. ಹೋಗೋಣ. ಬಾಯ್ ಮಾಡಪ್ಪ. ಬಾಯ್ ಶೋನು. ಹೋ ಬರ್ರಿ. ಎಲ್ಲಿ ಬಂದಿ ಸ್ಪರ್ಶ? ಚೀಕ್ ಮಾಡಿಸ್ಕೊಳಕ್ ಬಂದ್ಲಂತ. ನಡಿ ಹೋಗೋಣ. ಹೆಂಗ್ ಸ್ವಿಂಗ್ ಮಾಡ್ತಾರಂತ ಹಂಗ ನೋಡುನ. ಚೀಕ್ ಮಾಡ್ಸೋದು ಬೇಡ. ಓಕೆ, ಕಿಡ್ಡು ಅಕ್ಕಾಗ ಮಾಡ್ಸು ನೀವತ್ತ. ಹೌದಿಲ್ಲಪ್ಪಿ? ಕೇಳ ಅಕ್ಕ ಮಾಡಿಸ್ಕೊತಾಯನ. ನಾ ಮಾಡಿಸ್ಕೊತೀನಿ. ಅಕ್ಕ ಮಾಡ್ಸೋಬೇಕು. ಕಾಲು ಹಿಡಿದು ಹಾಕಿದ್ದು. ಓಕೆ ಅಜ್ಜ. ಹಾಕಿದ್ದು ಅಕ್ಕನ ಕಾಲು ಹಿಡಿದ ಮಾಡ್ಸೋದು. ಕಿಡ್ಡು ಅಕ್ಕಗೆ ಇಂಜೆಕ್ಷನ್ ಮಾಡ್ಸನೇನ ಮಾಡಿಸ್ಕೊತಾಯನ್ ಕೇಳಕ್ಕೆ. ಅಕ್ಕ ಮಾಡಿಸ್ಕೊತಿ. ಅಕ್ಕ ಮಾಡಿಸೋದು ನಿಂಗ ಮಾಡಿಸ್ತೇವೆ ಇವತ್ತ. ಚೀಕ ಕೀಹು ಕೀಹು. ಫಸ್ಟ್ ಸ್ವಿಂಗ್ ಮಾಡಿಸ್ಕೊಳಕ್ ಅದಿ ರೆಡಿ? ಓಕೆ ಓಕೆನಾ? ಸ್ವಿಂಗ್ ಬೇಡ. ನಿಂಗ ಎಲ್ಲಿ ಮಾಡ್ಕೋಬೋದು? ಸ್ವಿಂಕಲ್ ಮಾಡಿಸ್ತಾರ ಪಶು. ಮತ್ತೆ ಎಲ್ಲಿ ಮಾಡಿಸೋದು? ಅಲ್ಲಿ ಮಾಡಿಸೋದು. ಅಲ್ಲಕ್ ಹೋಗಲ್ಲ. ಫಸ್ಟ್ ಸ್ವಿಂಗ್ ಇಲ್ಲಪ್ಪ ಇಲ್ಲ. ಓಲುಲುಲು ಆತ ಆತಪ್ಪ. ಹಡ್ ತರ್ಕಿರೆ. ನೋಡ್ರಿ ಇಲ್ಲೇ ಇಂಜೆಕ್ಷನ್ ಮಾಡಿಸಿದಕ್ಕೆ ನಮ್ಮ ಸ್ಪರ್ಶಾಗ ಈಗ ಐಸ್ ಕ್ರೀಮ್ ನೋಡ್ರಿ. ಅಜ್ಜಿ ಕೊಡುನಪ್ಪ ಐಸ್ ಕ್ರೀಮ್. ಎಲ್ಲಿ ಮಾಡಿದ್ರಪ್ಪ? ಕಾಲಿಗೆ ಮಾಡಿದ್ರ ನಿಂಗ? ಯಾಕ ಪಾಪ ಕೆಂಪಗಾತ? ಅಪ್ಪ ಹೇಳ್ಬಾ. ಅಪ್ಪ ಏನ್ ಮಾಡ್ತಾರ ನಿಂಗ? ನೋಡಪ್ಪ ಒಳಗೆ ಹೋಗೋಣ. ನೋಡ್ರಿ ಅಂಗಿ ಎತ್ಕೊಂಡ ಹೊಂಟ.
ಚೇಂಜ್ ಮಾಡಿ ತೋರ್ಸ. ತೋರ್ಸ್ಬ ಹೋಗ ಅಜ್ಜಿಗೆ. ಟೈಮ್ ನೋಡ್ರಿ ಬರೋಬರಿ 10:40 ಬಂತು. ನಮ್ ಸ್ಪರ್ಶ ಅವರು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು. ಅಪ್ಪು ಐಸ್ ಕ್ರೀಮ್ ತಿನ್ನತಿ ಚುಯಿಕ್ ಎಲ್ ಮಾಡಿದ್ರ ನಿಂಗ? ಅಯ್ಯಯ್ಯೋ ಪಾಪ ಚಡ್ಡಿ ಎತ್ತಿ ತೋರ್ಸಾತೈತಿ ಚುಯಿಕ್ ಎಲ್ ಮಾಡಿದ್ರಂತೆ. ನೀವೇನ್ ಮಾಡತ್ತೀರಿ? ಮುಸರಿ ತಿಕ್ಕಿಂಗ? ಓಕೆ ತಿಕ್ರಿ ತಿಕ್ರಿ ಸಚ್ಚಿ. ಬೇರೆ ಶಾಂಪೆ ಇಲ್ಲ ಬ್ಯಾನ್ ತೋರಿಸ್ತೇನೆ. ನಾಷ್ಟ ಹಾಕೊಡ್ಲೇನ ಅಂತ ಕೇಳಿ ನಾನು ನಾಷ್ಟ ಹಾಕಿಟ್ಕೊಂಡೇನು ನೋಡಲ್. ನಾಷ್ಟನ ಭಾರಿ ಆಗೈತಲ್ಲ ಅದಕ್ಕೆ ತೋರಿಸ್ಬೇಕಂತೆ ಕರೆದ್ ನೀವು. ಮತ್ತೆ ಮುಸರಿ ತಿಕ್ಕಾಕತ್ತಿದ್ದೆಲ್ಲ ನಾಷ್ಟ ಹಾಕೊಡ್ಲೇನಂದೆ. ಬ್ಯಾಡ ಬಾ ಅಂತ ನಿನಗೆ. ಡಯಟ್ ಪ್ಲಾನಿಂಗ? ಎಸ್. ರೋಸ್ಟೆಡ್ ಕ್ಯಾರೆಟ್ ಕುದಿಸಿರನ? ಇಲ್ಲ ಬೇಸನ್ ಹುರಿದಿದೆ. ಚಲೋ ಆಗೈತೆ ಮೆತ್ತಗ. ಚಲೋ ಆಗಿಲ್ಲ ಅವಾಗ ಹಾಡು ಭಾಳ ಇರ್ತಾವಲ್ಲ ಅದಕ್ಕೆ ಮೆತ್ತಗೆ ಮಾಡಿದ್ ನಾನು. ಸೊ ಇವತ್ತು ಎಲ್ಲಿ ನೋಡಿದ್ರಿ? ಇಲ್ಲ ಒಂದ್ಸತಿ ಆಕಾಶನ ಫೋಟೋ ಕಳ್ಸಿದ್ದ ಆಲ್ಮೋಸ್ಟ್ ಹಿಂಗ ಇತ್ತ. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ನಿ. ಹೆಂಗ ಅನ್ಸತೈತಿ? ಕಲರ್ಫುಲ್ ಬ್ರೇಕ್ಫಾಸ್ಟ್ ಇವತ್ತಿನ ನಂದು. ನಿಮ್ಗೆ ಹೆಂಗ ಅನಿಸ್ತದ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ. ಇವ್ರದ್ದು ಇವತ್ತ ಮಧ್ಯಾಹ್ನದ ಡಯಟಿಂಗ್ ಪ್ಲಾನ್ ನೋಡ್ರಿ. ಚಪಾತಿ, ಮಡ್ಕೆ ಕಾಳು ಪಲ್ಯ, ಅನ್ನ, ಸಾರು, ಬಾಸುಂದಿ ಮತ್ತು ರೋಸ್ಟೆಡ್ ಪನ್ನೀರ್. ಮತ್ತೆ ತಿಳ್ಕೊಬೋದು ನೀವು ಅನ್ನ ಏನ್ ಜಿಮ್ ಮಾಡಂಗಿಲ್ಲ ಏನಿಲ್ಲ, ಯಾಕಪ್ಪ ಇದನ್ನ ಮಾಡಕತ್ತಿ ಡಯಟಿಂಗ್ ಅಂತ ಕೇಳ್ಬೋದು ನೀವು. ಸೊ ಜಿಮ್ ಮಾಡತ್ತಿಲ್ಲ, ಮನ್ಯಾಗ ಎಷ್ಟಾಗ್ತೈತೆ ಅಷ್ಟು ಎಕ್ಸರ್ಸೈಸ್ ಮಾಡ್ತೀನಿ, ಸ್ವಲ್ಪ ವಾಕಿಂಗ್ ಮಾಡಕತ್ತೀನಿ, ಹೊಟ್ಟೆ ಕರಗಿಸ್ಬೇಕಂತೇಳಿ ಇದನ್ನ ಪ್ಲಾನ್ ಮಾಡಕತ್ತೀನಿ. ಪನ್ನೀರಿಗೆ ಫ್ಯಾಟ್ ಬರ್ತೈತಿ ಇಲ್ಲ ಅಂತಿಲ್ಲ, ಬಟ್ ಗುಡ್ ಫ್ಯಾಟ್ಸ್. ಈಗ ಇದೇ ಬ್ಯಾಡ್ ಫ್ಯಾಟ್ಸ್ ಹೋಗಿ ಗುಡ್ ಫ್ಯಾಟ್ಸ್ ಬರ್ತೈತಿ. ಸೊ ಅದು ಲೆವೆಲ್ ಆಕೈತಿ ಹೊಟ್ಟೆ. ನೀವು ಊಟ ಮಾಡ್ರಿ, ಎಲ್ಲ ತನಗೈತಿ. ನಾನು ಕೆಳಗೆ ಹೋಗಿ ಊಟ ಮಾಡಿ ಬರ್ತೇನೆ. ಓಕೆ, ಊಟ ಮಾಡ್ಬಾರ್ದು. ನೀವು ಏನು ಊಟ ಮಾಡ್ತೀರಿ ತೋರಿಸ್ರಿ. ಇದು ಸೇಮ್ ಐತಿ ಮೆನ್ಯೂ. ಹೌದಾ? ಓಕೆ. ಟೈಮ್ ನೋಡ್ರಿ ಸಂಜೆ 6 ಗಂಟೆ ಆತ. ಎಷ್ಟು ಲಘು ಹೆಂಗ ಟೈಮ್ ಹೋಗಾತೈತಿ ಏನು ಗೊತ್ತಾಗವಲ್ತ. ನಮ್ಮ ಸ್ಪರ್ಶ ಅವರು ಸಂಜೆಗೆ ಎದ್ದ ಫ್ರೆಶ್ ಆಗಿ ರೆಡಿ ಆಗ್ಯಾಳ. ಇಲ್ಲೇ ನೋಡ್ರಿ, ಇಲ್ಲೇ ಮೇಕಪ್ ಮಾಡ್ಕೊಳಕ್ ಹೊಂಟಾಳಕಿ. ಈಗ ಅಪ್ಪಿ ರೆಡಿ ಆದಿ? ಎಲ್ಲ ತೋರ್ಸ ಹೆಂಗದಿ? ವಾವ್, ಏನೇನು ಹಚ್ಕೊಂಡಿಯಪ್ಪ? ಟಿಕ್ಕಿ ಹಚ್ಕೊಂಡಾಳಕಿ, ಕ್ಲಿಪ್ ಹಾಕೊಂಡಾಳ. ಸೋ ಸ್ವೀಟ್. ಬಾ ಕೆಳಗೆ ಹೋಗುಂಬಾಪ. ಬರ್ರಿ. ಬೇಡ, ಬೀಜವು ಏನಾಗಂಗಿಲ್ಲ, ಮುಟ್ಬೇಡ ಅದನ್ನ. ಕೈ ಮುಗಿದು ಏರು ಇದು ಕನ್ನಡದ ತೇರು. ಡಂಕ ಚಿಕನ್ ಡಂಕ ಚಿಕನ್ ಡಂಕ ಚಿಕನ್. ಸರಿ ತಕ್ಕ ಸರಿ. ಇದು ಹಿಂದಿಂದ ಆಸರ ಹಂಗಿಲ್ಲ ಅಷ್ಟ ನಿನಗೆ. ಹೊಡಿ ಇದನ್ನೊಂದು ಇಟ್ಕೋ ಹಿಂದ. ಶಾನು, ಥ್ಯಾಂಕ್ ಯು. ಗಾಡಿ ಚಾಲು ಐತಿ, ಹ್ಯಾಂಡ್ ಬ್ರೇಕ್ ಹಾಕಿದ್ದೈತಿ. ಕ್ಲಚ್ ಹಿಡಿಲಿ. ಕ್ಲಚ್ ಹಿಡಿದ ಫಸ್ಟ್ ಗೇರ್ ಹಾಕೋ. ಅಲ್ಲ, ಥರ್ಡ್ ಗೇರ್ ಹಾಕಿದಿ. ಎಸ್, ನೆನಪೈತಿ ನಮ್ಮ ಶ್ವೇತ. ನಡಿ. ತಿಂಗಳದಾಗ ವರ್ಷಕ್ಕೊಂದ್ಸಲ ಕರ್ಕೊಂಡು ಹೋಗ್ತಾರ, ನೆನಪಿಲ್ಲ ಅಂದ್ರೆ ಹೆಂಗ್ರಿ? ಸ್ಟಾರ್ಟ್. ನಡಿಪ್ಪ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಓಯ್, ಕ್ಲಚ್ ಕಾಲ್ ತೆಗಿಬೇಕಲ್ಲ. ಓಕೆ ಓಕೆ, ವೆರಿ ಗುಡ್. ಎಸ್, ಅಷ್ಟಾರ ನೆನಪೈತ್ಲ. ಸ್ಮೂತ್ ಆಗಿ ಗಾಡಿ ಮುಂದೋತ್ಲ, ಅದ ಇಂಪಾರ್ಟೆಂಟ್ ನಮಗೆ. ಗಾಡಿ ಹೊಡಿತೀವ ನೀ, ಸುಮ್ಮ ಹೊಡೆಯಂಗಿಲ್ಲ ಅಂತಿ, ಚಂದ ಹೊಡಿತಿ. ಮತ್ತೆ ಏನು ಹೇಳ್ಕೊಟ್ಟಿಲ್ಲ ಈ ಕಡೆ. ಮತ್ತೆ ನೋಡ್ರಿ. ಎಸ್, ವೆರಿ ಗುಡ್. ಇಷ್ಟ ಹೋಗ್ಲಿ, ಇಷ್ಟ ನಿಧಾನ ಗತಿಲ್ಲ. ನಿಧಾನವೇ ಪ್ರಧಾನ. ಹೊಸ ಗಾನ ಭಜನ. ಹೆಂಗ್ ಹೊಡ್ಯಾತೀನಿ ಗಾಡಿ? ಆಕಿನೂ ಫುಲ್ ಎಕ್ಸೈಟೆಡ್ ಆಗಿ ನೋಡತ್ತ. ನಮ್ಮವ್ವ ಈಚೆ ಕಡೆ ಕೂತಾಳ, ನಮ್ಮ ಪಿತ್ತ ಕೂತಾನಂತೆ. ಪರ್ಫೆಕ್ಟ್ ಗಾಡಿ ಬಂತಂತ ನಿಮ್ಮ ಅಪ್ಪನ ಕಡೆ ನಡೀತೈತಿ ನಮ್ಗೆ. ಆಕಿನ ಹಿಡ್ಕೊಂತೇವ್ ನಾವು. ಎರಡನೇ ಗೇರ್ ಹಾಕೋಣ.
ಸೈಡ್ ಬಂದ ಸೈಡ್ ಯಾಕೆ ಬರ್ತೀವಿ ಹಂಗ ಸ್ಟ್ರೇಟ್ ಇರಲಿ ಯಾಕೆ 4-5 ಬಿದ್ದಿತ್ತನ? ಇಲ್ಲ ಸರಿಯಾಗಿ ಬಿದ್ದಿದ್ದಿಲ್ಲ ಗೇರ್ ಅಂದ್ರೆ ಕರೆಕ್ಟ್ ಹಾಕಿದ್ದೆ ಕರೆಕ್ಟ್ ಹಾಕಿತ್ತು ಹಾ ಪರ್ಫೆಕ್ಟ್ ಇತ್ತು ಹೋಗ್ಲಿ ಈ ಕಡೆ ಐತನ ಗಾಡಿ ಇಲ್ಲ ಸ್ಟ್ರೇಟ್ ಇತ್ತು ಆದ್ರೂ ವರ್ಷಕ್ಕೊಂದ್ಸಲ ಆದ್ರೂ ಒಂದ್ ಸ್ವಲ್ಪ ಕೈ ಕುತ್ತಂಗ ಆಗೈತಿ ಎಸ್ ಅಡುಗೆ ಹಾಕೋತೇನೆ ನೋಡ್ರಿ ಬೇಡ ಇಷ್ಟ ಇರ್ಲಿ ಒಮ್ಮೆ ಭಾಳ ಸ್ಪೀಡ್ ಬೇಡ ಇಷ್ಟ ಇಲ್ಲ ಸ್ವಲ್ಪ ನೋಡ್ರಿ ಅಲ್ಲಿ ಚೆಕಿಂಗ್ ನಡೆದೈತಿ ಹೆಂಗ್ ಗಾಡಿ ಹೊಡಿತಾಳ ಏನೈಕಿ ಫುಲ್ ಈಚೆ ಕಡೆ ಬಾ ಈಚೆ ಕಡೆ ತಗೋ ಇನ್ನ ಈಚೆ ಕಡೆ ತಗೋ ಈಚೆ ಕಡೆ ಓಕೆ ವೆರಿ ಗುಡ್ ಈಚೆ ಕಡೆ ಬರ್ಲಿ ನಂಗ್ ಕಡೆ ಬರ್ಲಿ ಬೇರೆ ಗಾಡಿ ಮೇಲೆ ಹಾಕಿಕ್ಕಿ ಓಕೆ ವೆರಿ ಗುಡ್ ಜಜ್ಮೆಂಟ್ ಸಿಕ್ಕೈತ್ ನಮ್ ಶ್ವೇತಾಗ ಆಲ್ಮೋಸ್ಟ್ ನೋಡ್ರಿ ಎಸ್ ವೆರಿ ಗುಡ್ ನಂಗ್ ಕಡೆ ತಗೋ ಗಾಡಿ ಎಸ್ ವೆರಿ ಗುಡ್ ಹಾ ಗೇರ್ ಚೇಂಜ್ ಮಾಡ್ಕೊಳ್ಳುವಂತೀಗ ಅಲ್ಲೇ ಕುಂದ್ರ ಬೇಕಪ್ಪ ಇನ್ನ ಕಲಿಯಾತೇನ ಪರ್ಫೆಕ್ಟ್ ಆಗಿಲ್ಲ ನಂಗ ನಂಗ್ ಕಡೆ ಬಾ ರೋಡ್ ಹಾಕೊಳ್ಳುವಂತೆ ರೋಡ್ ನಡಕ್ ಬರ್ಬೇಡ ಸ್ವಲ್ಪ ಸೈಡಿಗೆ ಬಾ ಹೊಡಿ ಹಾಕೋ ಸೆಕೆಂಡ್ ಗೇರ್ ಎಸ್ ರೇಸ್ ಮಾಡು ಪರ್ಫೆಕ್ಟ್ ವೆರಿ ಗುಡ್ ಈಚೆ ಕಡೆ ಬಾ ರೋಡ್ ಮೇಲೆ ಹೋಗ್ಬೇಡ ಆಚೆ ಕಡೆ ಓವರ್ಟೇಕ್ ತಗೊಂಡ್ ಗಾಡಿ ಹೋಗಿರ್ತಾವ ಅದಕ್ಕೆ ಈ ಸೈಡ್ ಬಾ ಯಾಕಂದ್ರ ಸಂಜೆ ಹೊತ್ತ ಎಲ್ಲಾರು ಕೆಲಸ ಮುಗಿಸ್ಕೊಂಡ್ ಮನಿಗೆ ಹೋಗೋ ಟೈಮ್ ಅದಕ್ಕೆ ಸುನು ಅಲ್ಲೇ ಇರ ಶ್ವೇತು ಮಗಳು ನಿನ್ ಕಡೆ ಅದಾಳ ಗಾಡಿ ನಿನ್ ಕೈ ಆಗೈತಿ ಆಲ್ ದ ಬೆಸ್ಟ್ ಸಾವಕಾಶ ಹೊಡಿ ತಡಿ ಪಾಯ್ಕಿಂತ ತಗೊಂಡ್ಬಿಡ್ತಾನೆ ಈಕೆ ಹತ್ತು ನಿಂದ್ರ ಆತ ಸೈಡ್ ಸರ್ ಮತ್ತೆ ನೀವು ಹಾ ಸಾಕ್ ಓಕೆ ಇರ್ಲಿ ಹಾಕೈತಿ ಕಲಿಯಾತೀನಿ ಏನು ಪರ್ಫೆಕ್ಟ್ ಅಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಗಾಡಿ 1ನೇ ಗೇರ್ ಐತೆ 3ನೇ ಗೇರ್ ಐತೆ ನೋಡೋದು ಹಾ ಈಗ 1ನೇ ಗೇರ್ ಬಿತ್ತದು ಅದಕ್ಕಾಗಲೇ ಮುಂದೆ ಹೋಗ್ಲಿಲ್ಲ ಗಾಡಿ ತಗೋರಿ ಹಿಂಗೆ ತೊಗೊಂಡು ಟರ್ನ್ ತಗೋರಂತ ನೋಡಿ ಮಮ್ಮಿ ಹೆಂಗ್ ಗಾಡಿ ಹೊಡಿಯತ್ತ ಚಿನ್ನು ವಾವ್ ಮಮ್ಮಿಗೆ ಟರ್ನ್ ಹೊಡಿತೋ ಗಾಡಿನ ಏ ವಾವ್ ಶ್ವೇತು ವೆರಿ ಗುಡ್ ಮುಂದ್ ಮಟ್ಟ ಹೋಯ್ ಬಾ ನೋಡ್ರಿ ನಮ್ಮ ಶ್ವೇತನ್ ಕೈಯಾಗ ಗಾಡಿ ಕೊಟ್ಟೇನಿ ಹೊಂಟಾಳ ನಮ್ಮ ರಾಣಿ ತಗೊಂಡ ಕುಯ್ ಅನ್ಕೋತ ಒಬ್ಬಾಕೆ ಹೊಡ್ಯಾತಾಳ ನಿಮ್ಮ ಮಮ್ಮಿ ಗಾಡಿ ಚಿನ್ನು ಒಬ್ಬಾಕೆ ಹೊಡ್ಯಾತಾಳ ನೋಡಲ್ಲ ಒಬ್ಬಾಕೆ ಟಾರ್ ನೋಡಲ್ಲ ಮಮ್ಮ ಎಸ್ ವೆರಿ ಗುಡ್ ನಂಗ್ ಕಡೆ ಬಾ ವಾವ್ ಸೂಪರ್ ಹಿಂದ ಗಾಡಿ ಐತಿ ನೋಡ್ರಿ ಹಿಂದ ಗಾಡಿ ಇದ್ದಿದ್ದನ್ ಸೈಡ್ ಅಬ್ಸರ್ವ್ ಮಾಡಿದ್ಲಕ್ಕಿ ಟರ್ನ್ ನೋಡಿಲಿಲ್ಲ ಎಷ್ಟು ಶಾನೆ ಆಗ್ಯಾಳ ನಾನು ಏನ್ತಿ ಕರೆನ ಪೂರ್ತಿ ಪರ್ಫೆಕ್ಟ್ ಆಗಿ ಹೊಡ್ಯಾಕ ಕಲತ್ಲ ನಿಮ್ಮ ಮಮ್ಮಿ ಒಂದ ದಿವ್ಸನಾಗ ಕಲತ್ಲು ಡ್ರೈವಿಂಗ್ ಏ ನೋಡಲ್ಲ ಪರ್ಫೆಕ್ಟ್ ಟರ್ನ್ ಮಮ್ಮಿ ಗಾಡಿ ಹೊಡ್ಯಾಕತ್ರು ಕೇಳು ಬರ್ತಾ ತಡಿ ಮಮ್ಮ ಎಷ್ಟು ಚಂದ ಹೊಡ್ಯಾಕತ್ ನಾನು ನಿಂತಿ ಅಲ್ಲಿ ಗಾಡಿ ಬರಾಕತ್ತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಲನೆ ನಿಮ್ಮಮ್ಮ ನಮ್ ಕಡೆ ಬರಂಗಿಲ್ಲ ಈಗ ಗಾಡಿ ಸಿಕ್ಕೈತಕ್ಕಿಗೆ ಮಮ್ಮಾಗ ಫಸ್ಟ್ ಕ್ಲಾಸ್ ಗಾಡಿ ಹೊಡ್ಯಾದತ್ ಮಮ್ಮ ಹೊಡಿಲ್ಗಪ್ಪ ಕೆಳಗಿಳಿ ಇಲ್ಲ ನೋಡಿ ಇಲ್ಲಿ ಎಷ್ಟು ಚಂದ ಮಣ್ಣು ಐತಿ ಮಣ್ಣಾಗ ಆಟಾಡ್ಬೇಕು ನೋಡಿ ಕ್ಲಿಪ್ ಬಿತ್ತು ನೋಡಿ ನಿಂದು ಮತ್ತೆ ವಾವ್ ಕ್ಲಾಪ್ಸ್ ವಾವ್
ಹಾ ಕಾರ್ ಬಂತು, ಮಮ್ಮ ಬಂದ್ಲ ನೋಡಲ್ ಶ್ವೇತಾ ಮಮ್ಮ. ವಾ 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 ಶ್ವೇತು ವಾ. ಏನು ಏನಿದ ಒಂದ ದಿವ್ಸಕ್ಕೆ ಫುಲ್ ಪರ್ಫೆಕ್ಟಾ? ಕರೆನ ಎಷ್ಟು ಒಂದ್ ವರ್ಷ ಆತೇನ ಅವಾಗ ಹೆಂಗ ರೌಂಡ್ ಈಕಿ ಅದಾಳ ಇಲ್ಲ ಮತ್ತೆ ರೇಸ್ ಮಾಡಿ ಮಾಡಿದ್ದಿಲ್ಲ. ನ್ಯೂಟ್ರಲ್ ಮಾಡ್ಕೋ ಗಾಡಿ. ಹಾ ಅಂದ್ರೆ ಗಾಡಿ ನೀ ಕ್ಲಚ್ ಬಿಟ್ರು ಮುಂದೆ ಹಂಗಿಲ್ಲ, ಕ್ಲಚ್ ಬಿಟ್ಟು ನೋಡ್ಲಾ. ಸರಿ ಇಲ್ಲ ಕ್ಲಚ್ ಬಿಡ, ನ್ಯೂಟ್ರಲ್ನಾಗ ಐತಿ ಗಾಡಿ, ನಂಗೆ ಗುರ್ತಾಕೈತಿ. ಸೊ ಗಾಡಿ ಮುಂದೆ ಸೇಫ್. ಅಲ್ಲ ಅವಾಗ ಲಾಸ್ಟ್ ಟೈಮ್ ಬಂದಾಗ ನಂಗ ರೋಡ್ ಜಡ್ಜ್ಮೆಂಟ್ ಸಿಕ್ಕಿದ್ದಿಲ್ಲ. ಆಮೇಲೆ ಹಿಂಗ ಮುಂದ್ ಗಾಡಿ ಬಂತಂದ್ರ ಅಂಜಾತಿದ್ನಿ. ಇವತ್ತು ಪೂರ್ತಿ ಹಿಂಗ ರೌಂಡ್ ರೌಂಡ್ ಎಲ್ಲಾ ತಿರ್ಗಾಡಿ ಹೋಗಿ ಇನ್ನೊಂದ್ 4-5 ರೌಂಡ್ ಹೊಡಿ ಕತ್ಲಾಗೋಮಟ. ಸರಿ ಹೋರ್ ನೀವು ಕುಣೆ ಆತೈತಿ ಇದು. ಹೌದು, ಅವ್ರ ಅಮ್ಮ ಗಾಡಿ ಹೊಡ್ಯಾತಾಳ ಅಂತ ಖುಷಿಯಾಗಿ ಹೇಳಾಕಿ. ಥ್ಯಾಂಕ್ ಯು, ಲವ್ ಯು ಚಿನ್ನಿ. ಓಕೆ ಹೋಗ್ಬರ್ರಿ, ಬರಪ್ಪ ನಾವು ಸೈಡ್ ನಿಂದ್ರ. ನ್ಯೂಟ್ರಲ್ ಇದ್ದಿದ್ದು ಹೆಂಗ್ ತಕ್ಕೋತೀನಿ ನೋಡ್ರಿ, ನೀವೇನ್ ನಂಗೆ ಹೇಳ್ಕೊಟ್ಟಿಲ್ಲ. ಓಕೆ, इज्जत का सवाल है. नो वरी ऑल द बेस्ट. क्लच ಗಡಬಡಿಯಲ್ಲಿ ಬಿಡಬೇಡ. ಕ್ಲಚ್ ಒಂದೇ ಗೇರ್ ಒಳಗೆ ಐತಿ ಗಾಡಿ, ಅದು ಕೊಟ್ಟಾಗತೈತಿ ಯಾವ ಇದ್ರ ಸ್ವಲ್ಪ ಗೇರ್ಗಳನ್ನು ಚೇಂಜ್ ಮಾಡ್ಕೋ ಟರ್ನ್ ತಗೊಳ್ಳೋ ಮುಂದೆ. ಅದು ಆಲ್ ದ ಬೆಸ್ಟ್. ನೋಡ್ರಿ ಇಲ್ಲಿ ಅಪ್ಪ ಮಗಳು ಸೇರ್ಕೊಂಡ್ ಪನ್ನೀರ್ ಭಾಜಿ ಮಾಡತ್ತಾರ. ಪನ್ನೀರ್ಲಾ ಪನ್ನೀರ್ ಕಟ್ ಮಾಡ್ಕೊಡತೀನಿ. ಇಷ್ಟು ತೆಳ್ಳಗ ಸ್ಲೈಸ್ ಅಂದ್ರೆ ಅವ ಸರಿಯಾಗಿ ಬೇಯ್ತಾವ. ಮಣ್ಣಿದ್ ಮಸ್ತ್ ಆಗಿತ್ತಲ್ಲ. ಮಾಡಿದ್ದ ಇದು ಸೇಮ್ ಅನಪೇನ ಬೇರೆ ಐತೆ. ಮಟರ್ ಪನ್ನೀರ್ ಇದೆ, ಮಣ್ಣು ಮಾಡಿದ್ದ ಬೇರೆ ಪನ್ನೀರ್. ಅಪೇಕ್ಷ ಕ್ರೀಮ್ ಒಂದು ತರ್ಬೇಕಿತ್ತು. ಎದ್ರ ಕ್ರೀಮ್? ಎದ್ರದ ಕ್ರೀಮ್ ಬರ್ತದಲ್ಲ, ಐಸ್ ಕ್ರೀಮ್ ಇದಕ್ಕೆ ಹಾಕೋದ. ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಹಿಂಗ್ ದರ್ಶನ ಜಜ್ಜ ಆತೈತಿ. ಜಜ್ಜಪ್ಪ ಜಜ್ಜ ಸಾಕ್ ಬಿಡ. ಏನ್ ಮಾಡತ್ತೀರಿ ನೀವು? ಹಾ ಹಾಗೈತಿ. ನೀವೇನ್ ಮಾಡಾಕತ್ತೀರಿ? ಏನ್ ಆಟ ಆಡಕತ್ತೀರಿ ನೀವು? ಒಂದ ಕಿವ ಹಾಕೊಂಡ ಸತ ಒಂದ ನನ್ ಕಾಲಿಗೆ ಹಚ್ಚ ಡಾಕ್ಟರ್ ಅಂತಕ್ಕೆ. ಏನ್ ಆಟ ಆಡಕತ್ತೀರಿ ನೀವು? ಡಾಕ್ಟರ್ ಚೆಕ್ ಮಾಡಿ ಹೆಂಗೈತಿ ಕಾಲ್ ನಂದು? ಕಿವಿ ಒಳಗೆ ಕೆಸಾತೈತಿ. ನನ್ ಕಾಲ್ನಾಗಿಂದ ಮಾತಾಡಿದ್ದ ಏನಂತೈತಿ ನನ್ ಕಾಲು ಕೇಳ್ತಾಳ. ಇಲ್ಲಿ ನೋಡ್ರಿ ಅವ್ರಪ್ಪ ನೀರ್ ತುಂಬಾತಾರ, ಹಿಂದಿಂದ ನಿಂತ ಬಡಿಯತಾಳ. ಹಂಗ ಮಾಡ್ಬಾರ್ದೇನ? ಅಪ್ಪ ಕೆಲಸ ಮಾಡತ್ತಾರಿಲ್ಲ. ಈಗ ಕಂಟೆಂಟ್ ಮಾಡ್ಕೊಳ್ಳೋದೈತಿ. ಈಗ ಕರೆಂಟ್ ವೈರ್ ಐತಿ, ನಿಮ್ಗ ಕರೆಂಟ್ ಹೊಡೆದಾತ ಅನ್ನೋ ಚಿಂತಿ, ನಮಗ ಕಂಟೆಂಟ್ ಮಿಸ್ ಆದತ. ರಂಗೋಲಿ ಸಿಕ್ತಾರ್ರಿ. ಟೈಮ್ ನೋಡ್ರಿ ಬರೋಬ್ಬರಿ 1:42 ಆತು. ಏನಪ್ಪಾ ಅಣ್ಣ ಇನ್ನೂ ಎಚ್ಚರದಿ ಅಂತೀರನ? ಹೌದ್ರಿ, ಯಾಕಂದ್ರೆ ಈಗ ನಮ್ಮಣ್ಣ ವೈನಿ ಅಪೇಕ್ಷಾ ಆಕಾಂಕ್ಷ ಊರಿಗೆ ಹೊಂಟಾರ. ಅವ್ರಿಗೆ ಟ್ರೈನ್ ಹತ್ತಿಸ್ಬೇಕು. 2:30 ಏನೋ 3 ಗಂಟೆ ಟ್ರೈನ್ ಐತಿ. ಸೊ ಅದ್ರ ಸಲುವಾಗಿ ಈಗ ಟ್ರೈನಿಗೆ ರೈಲ್ವೆ ಸ್ಟೇಷನ್ ಬಿಡಕ್ಕೆ ಹೋಗ್ಬೇಕು. ನಡ್ರಿ ಹೋಗೋಣಂತ. ಅನ್ನಾರ 2 ಬ್ಯಾಗ್ ಹಾಕೊಂಡು ರಾತ್ರಿ ಎಷ್ಟಾತ್ರಿ ಟೈಮ್? ಈಗ ಇದಕ್ಕೆ ತೋರಿಸಿದ್ ನೀವು 2:15 ಆತು. 2:10 ಉಳ್ದೈತೆ ನೋಡ್ರಿ. ಈ ರೇಂಜಿಗೆ ರೆಡಿ ಆಗ್ಯಾರ. ಅಲ್ಲಿ ಗೋವಾಕ್ ಹೊಂಟಾರು ನಮ್ಮ ಅನ್ನಾರ. ಗೋವಾದಿಂದ ಅನ್ನಾರಿ ಬರ್ತಾ ಸಮುದ್ರದನು 4 ಮೀನಾ ತೊಗೊಂಬರ್ ನಂಗೆ. ಹಾ ಅದು ಕರೆ ಐತಿ. ನನಗೆ ಈ ಲೈಟ್ ಇರಿಟೇಟ್ ಆಗಿತ್ತು. ನನಗೆ ಕಣ್ಣಿಗೆ ಹೋಗ್ತಿದ್ದೆ. ನಾ ಬಂದು ಎಂಜಾಯ್ ಮಾಡ್ತೇನೆ. ನಾ ಬಂದೆ ಅಂದ್ರೆ ಎಲ್ಲಾ ಚಾಲು ಮಾಡ್ತೇನೆ. ನನಗೆ ಎಷ್ಟು ಬೆಳಕಿದ್ರು ಸಾಲಂಗಿಲ್ಲ, ಪಪ್ಪ ಅಂತ ಅಲಾರಾಮ್ ಕೇಳಿಸ್ ನನಗೆ. ನಾ ಮ್ಯಾಲ ಬರೋ ಮುಂದೆ ಆಮೇಲೆ ಪಪ್ಪ ನಿಮಗ್ ಫೋನ್ ಹಚ್ಚಾರ ಅಲ್ಲಿ ಮ್ಯಾಲ ನಿಂತಾಗ. ಎದ್ದಾನಿಲ್ ಪವನ್ ಅಂತ. ಪವನ್ ಮಕ್ಕೊಂಡೇ ಇಲ್ಲ. ಏನ್ ಹೇಳ್ತಾನೋ ನೋಡ್ರಿ. ಮಿನಿ ಪಾರ್ಲರ್ ಮುಚ್ಚಿರ್ಲ, ಅಂಗಡಿ ಮುಚ್ತ.
ಏನ್ರಿ ವೈನಿ ಗೋವಾ ಎಂಜಾಯ್ ನೋಡ್ರಿ ವೈನಿ ಅವ್ರದ್ದು ಎಕ್ಸಾಮ್ ಐತಿ. ಸೊ 4ನೇ ತಾರೀಕು ಆಲ್ ದ ಬೆಸ್ಟ್ ವೈನಿ. ನಮ್ಮ ಮೊದಲು ಸಬ್ಸ್ಕ್ರೈಬರ್ಸ್ ಸಹಿತ ಎಲ್ಲರೂ ನಿಮ್ಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾರೆ. ಕಮೆಂಟ್ ಸೆಕ್ಷನ್ನಾಗ ಬಡ ವಿಶ್ ಮಾಡ್ರಿ. ನಮ್ಮ ವೈನಿ ಎಕ್ಸಾಮ್ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಲಿ. ಅವ್ರು ಹೋಗಿ ಬಂದಿಂದ ಕೇಳೋಣಂತ ಅವ್ರಿಗೆ ಯಾವ ಎಕ್ಸಾಮ್ ಏನಂತೇಳಿ. ಈಗ ಹೋಗಿ ಬರಲಿ ಅವ್ರು. ಆಲ್ ದ ಬೆಸ್ಟ್. ಹಾಂ ಎಸ್ ವೆರಿ ಗುಡ್ ನೋಡ್ರಿ ಇಂಗ್ಲೀಷ್ ಪರ್ಫೆಕ್ಟ್ ಆಗಿಬಿಟ್ರ ವೈನಿ. ಇಂಗ್ಲಿಷ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಕಲಿತಾರೆ. ಇಂಗ್ಲಿಷ್ ಮೀಡಿಯಂ ನಾವು ಕನ್ನಡಿಗರಲ್ಲ, ವಿಶಾಲ ಹೃದಯದವರು. ಹೋಗ್ಬಿಟ್ಟು ಬರ್ತೇನವಾ. ಹಾಂ ಓಕೆ ನಾನು ರೋಗನ ನೋಡ್ರಿ ಪಪ್ಪನೂ ಬಂದಾರ. ಲೆಟ್ಸ್ ಗೋ. ನೋಡ್ರಿ ಬರೋಬರಿ 2:30 ಆಗೈತಿ. ನಾವು ಅದೇವಿ ಈಗ RPD ಕಾರ್ನರ್ ರೋಡ್ ನೋಡ್ರಿ. ಈಗಾದ್ರೂ ಸಹಿತ ಸುಮ್ಸಾಮ್ ಇಲ್ಲ ಗಾಡಿಗಳು ಅಡ್ಡಾಡಕತ್ತಾವ. ಆದ್ರ ಚಿಂಟಾರಿ ಪುಂಟಾರಿ ನಾಯಿ ಮರಿಗಳು ಮಾತ್ರ ಆಮ್ಯಾಗ ಮಲ್ಕೊಂಡವು. ಮತ್ತು ಕೇಳ್ಬೋದು ನೀವು ಯಾಕನ್ನ ಇಷ್ಟೊತ್ತಿನಾಗ ಇಲ್ಲಿ ಬಂದು ನಿಂತ್ರಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೇನೆ ಅಂತಂದು. ಇಲ್ಲ ಆ್ಯಕ್ಚುಲಿ ಏನಾಯ್ತಂತಂದ್ರೆ ನಮ್ಮ ಆಕಾಂಕ್ಷಾಗ ಭಾಳ ವಾಮಿಟ್ ಆಗಕತ್ಬಿಟ್ಟೈತಿ. ಅದ್ರ ಸಲುವಾಗಿ ಈಗ ನಮ್ಮ ಅಣ್ಣಾರ ಇಲ್ಲೇ ವೆಲ್ನೆಸ್ ಫಾರೆವರ್ದಾಗ ಔಷಧಿಗಳು ತೊಗೊಳತ್ತಾರ. ಈಗ ತೊಗೊಂಡಾದ್ಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗೋಣಂತ. ಕಿಡು ಎಲ್ಲಿದಿ ನೋಡ್ರಿ. ಈಗ ಏಲಕ್ಕಿ ಕೊಟ್ಟೇನೆ ಅದಕ್ಕೆ ಬ್ಯಾಡ್ಸ್ಕೊತ್ ಕೂತೈತಿ. ವಾವ್, ಏನು ರೈಲ್ವೆ ಸ್ಟೇಷನ್ ಟ್ರಿಪ್ ಇದು. ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ ಅಂತ ಅನ್ಸವಲ್ತು. ಬೆಳಗಾವಿ ನಮ್ಮ ಬೆಳಗಾವಿ ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ. ವಾವ್, ಇದ್ರ ಕೆಳಗದ ನೋಡಪ್ಪಿ, ಈ ಬಿಲ್ಡಿಂಗ್ ಕೆಳಗೆ. ಅನ್ನಾರೆ ನಾವು ಬಂದಿದ್ದ ಎಂಟ್ರೆನ್ಸ್ ಆಚೆ ಕಡೆ ಇದ್ದಿದ್ದು ಎಕ್ಸಿಟ್. ಅದು ಎಕ್ಸಿಟ್. ವೆಲ್ಕಮ್ ಟು ಬೆಳಗಾವಿ. ಎಸ್, ನಮ್ಮ ಬೆಳಗಾವಿ. ಟೈಮ್ ನೋಡ್ರಪ್ಪ ಬರೋಬರಿ 2:46 ಆಗಕತ್ತೈತಿ. ಅನ್ನಾರಿ ಎಷ್ಟು ಗಂಟೆಗೆ ಟ್ರೈನ್ ನಿಮ್ದು? ಅನ್ನಾರಿ ಎಷ್ಟೊತ್ತಿಗೆ ಬರ್ತೈತೆ ನಿಮ್ಮ ಟ್ರೈನ್? ಎಷ್ಟೊತ್ತಿಗೆ ಬರ್ತೈತೆ ನಿಮ್ಮ ಟ್ರೈನ್? ನೋಡ್ರಿ 4 ಗಂಟೆಗೆ ಬರೋ ಟ್ರೈನಿಗೆ ರಾತ್ರಿ ಎಚ್ಚರ ಅದಾರ ಇವ್ರು. 1 ಗಂಟೆ ಬರೋ ಟ್ರೈನ್ 4 ಗಂಟೆಗೆ. ಸೊ ದ್ಯಾಟ್ಸ್ ವೈ ವಿ ಕಾಲ್ ಇಂಡಿಯನ್ ರೈಲ್ವೆ ಟ್ರೈನ್ಸ್ ಆರ್ ನೆವರ್ ಆನ್ ಟೈಮ್ ಅಂತೇಳಿ. ಹೌದಲ್ರಿ ಅನ್ನಾರಿ? ತಪ್ಪು ತಿಳ್ಕೊಬೇಡ್ರಪ್ಪ, ಇದ್ದಿದ್ದೆ ಹೇಳಿನ ಮತ್ತೆ. ಇಲ್ಲಿ 2 ಟ್ರ್ಯಾಕ್ ಅದಾವ ಕರೆ? ಇಲ್ಲ, ಆಚೆ ಕಡೆ 2 ಅದಾರಲ್ಲ. ಹಾಂ, ಇದು ಪ್ಲಾಟ್ಫಾರ್ಮ್ ನಂಬರ್ 1, ಇದು 2, ಆಚೆ ಕಡೆ ಇದು 3, 4. ಓಕೆ ನೋಡ್ರಿ, ಇಲ್ಲಿ ಹ್ಯಾಪಿ ಜರ್ನಿ ಕೆಳಗಡೆ 1997ರಂದ ಟಿಕೆಟ್ ಹಾಕ್ಯಾರ. 2 ಕಿಲೋಮೀಟರ್ ಅಂತೈತಿ, 102 ಐತಿ, ರೂಪೀಸ್ 13 ಅಂತೈತಿ. ಹಾಂ, ರೂಪೀಸ್ 30, ಸಾರಿ. ಓ ಪಾಪ ಎಲ್ಲದಾರ ಪಾಪ? ಅಯ್ಯೋ, ಅಲ್ಲಿ ಹೋಗಿ ನಿಂತಾರ ಪಾಪ. ನೋಡ್ರಿ ಬರೋಬರಿ 2:58 ಆಯ್ತು. ಇವ್ರು ನಮ್ಮನ್ನ ಹೋಗು 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 ಅಂತ ಬೆನ್ನತ್ತಾರ. ಇನ್ನೊಂದು ತಾಸೇ ಬರ್ತದೆ ನಮ್ದು. ಮತ್ತೆ ಮೆಸೇಜ್ ಏನಂತ ಬಂತ್ರಿ? ಮತ್ತೆ ಲೇಟ್ ಅದು ಬಿಟ್ಟು ಏನು ಕಳ್ಸಲ್ರ, ಲಘು ಬರ್ತದೆ ಅಂತೇಳಿ ಕಳ್ಸಲ್ರ ಅಗಳಿಂದವ್ರು. ಲೇಟ್ ಆಗಿ ಬರ್ತದೆ, ಲಘು ಬರ್ರಿ ಅಂತೇಳಿ. ಲಘು ಬರ್ರಿ ಅಂತೆಲ್ಲ 4 ಬೆಳಗ್ಗೆ ಬೈತ್ಲಕ್ಕೆ. 3 ಮತ್ ಕಮ್ಮಿ ಆಯ್ತು. ಎಷ್ಟಾತ್ರಿ? 3 hours 8 minutes ಲೇಟ್. ಮತ್ತೆ 3 hours ಲೇಟ್ ಟೋಟಲ್ ಡಿಪಾರ್ಚರ್ದಿಂದ. 1 ಗಂಟೆಗೆ ಬಿಡುದು 4 ಗಂಟೆಗೆ ಬರ್ತಂತ ಅಷ್ಟೇ ಟೈಮಿಂಗ್ ಅಷ್ಟೇ ಐತದ. ಮತ್ತು ನೋಡ್ರಿ ನಮ್ ಕಿಡ್ಡು ಬರುತ್ತ 4 ಸತಿ ವಾಂತಿ ಮಾಡ್ಕೊಂತ. ಟೈಮ್ ನೋಡ್ರಿ ಬರೋಬರಿ 3:55 ಆಯ್ತು. ಸೊ ಟ್ರೈನ್ ಅಂತೂ ಬಂತ. ಚಿಕ್ಕು ಬುಕ್ಕು ಅಂತೇಳಿ ಸಾವ್ಕಾಸ ಬರತೈತಿ. ಬರ್ಲೋ ಬೇಡ ಅನ್ಕೊಂತ ಬರತೈತಿ. ಯಾಕೆ ಸ್ಲೋ ಬರತೈತ್ರ ಅನ್ನೋ ಟ್ರೈನ್? ಡಿಸ್ಟ್ ಬ್ರೇಕ್ ಇಲ್ಲ ಅದಕ್ಕೆ.
ಅದನ್ನ ವರ್ಷ ಬ್ರೇಕ್ ಅದಕ್ಕೆ ನೋಡ್ರಿ ಟ್ರೈನ್ ಈಗ ಬಂತ. ನಾವು ಮನೆ ಬಿಟ್ಟಿದ್ದು 2 ಗಂಟೆಗೆ. ಸೊ ಟ್ರೈನ್ ಬಂತು 4 ಗಂಟೆಗೆ. 3 ತಾಸು ಡಿಲೇ ಆಗಿ ಬಂತ ಟ್ರೈನ್. ಓಕೆ, ಎಲ್ಲ ಬ್ಯಾಗ್ ತೊಗೊಂಡ್ರಿ. ಆಲ್ ದ ಬೆಸ್ಟ್ ಬನ್ನಿ. ಒನ್ಸ್ ಅಗೇನ್ ಹ್ಯಾಪಿ ಜರ್ನಿ. ಏನು ಎಲ್ಲ ವಿಚಾರ ತೆಗೆದಿಟ್ಟು ಎಕ್ಸಾಮ್ ಬರೋದು ಪಾಸ್ ಆಗ್ಬರ್ರಿ ಫಸ್ಟ್ ಕ್ಲಾಸ್ನಾಗ. ನೀವೇ ಮಕ್ಕೊಂಬಿಡ್ಕಿಡಿ. ಇಡ್ಲಿ ಐತೆ ನೋಡಿ, ನಿಂದೊಂದು ಇಡ್ಲಿ ತಿಂದು ಮಕ್ಕೋ. ನೋಡ್ರಿ ಬ್ರೇಕ್ ಹೊಡ್ಕೋತ ಬರತ್ತಾನ ಅಲ್ಲಿಂದ ನಾವು. ಕೊಯ್ 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 ಅನ್ನೋದು ಬ್ರೇಕ್. ಪಿಕಪ್ ಮಾಡ್ಕೋತಾನ. ಯಾಕ್ರಿ ಏನ್ ಮಾಡ್ತಿ ಕಿಡು? ಡ್ರೈವರ್ ಅನ್ನಂಗಿಲ್ಲ ಅವಂಗ. ಲೋಕೋ ಪೈಲಟ್. ನಮ್ದು ಪಟ್ನಾ ಹೆಸರು ಬರೀ ಪೈಲಟ್. ಲೋಕೋ ಪೈಲಟ್. ಚುಕ್ಕು ಬುಕ್ಕು ಗಾಡಿ ಬಂದು. ಏರೋಪ್ಲೇನ್ ಪೈಲಟ್ಗೆ ಏರ್ ಪೈಲಟ್ ಪೈಲಟ್ ಅಷ್ಟೇ ಅಂತಾರೆ. ಅವ್ರು ಮಾಡ್ತಿರೋದು ಹಂಗಲ್ಲದ. ಡಿಫ್ರೆನ್ಸ್ ಆಗ್ಲಂತ ಇಲ್ಲೊಂದು ಲೋಕೋ ಪೈಲಟ್ ಅಂತ ಎಕ್ಸ್ಟ್ರಾ. ಹಂಗಿತ್ತಂದ್ರ ಹಡಗನ್ ನಡ್ಸೋರ್ಗೆ ಏನಂತಾರ್ರಿ? ನಾವಿಕ ಇಂಗ್ಲೀಷ್ನಾಗ ನೋಡ್ರಿ, ನಾವು ಇಂಗ್ಲೀಷ್ ಮೀಡಿಯಂ ಇದ್ದು ಕನ್ನಡ ಹೇಳ್ತೀವಿ ನಾವು. ಏನಂತಾರ ಅನ್ನೋದನ್ನ ಕಮೆಂಟ್ ಹಾಕ್ರಪ್ಪ. ನೋಡ ಎರಡು ಸೈಡ್ ಕಂಟ್ರೋಲ್ ಇರ್ತಾವ ಅದಕ್ಕೆ. ಬಾಯ್ ಬಾಯ್, ಆಲ್ ದ ಬೆಸ್ಟ್. ಸಾವಕಾಶ ಕಿಡ್ಡಿಗೆ ಫುಲ್ ಜೋಶ್ ಬಂತೀಗ. ಬಾಯ್ ಬಾಯ್, ಹುಷಾರ. ಬಾಯ್ ಬಾಯ್. ತಗೊಂಡ್ರಿ ಅದಾವ್ರಿ ಸೀಟ್ ಇಲ್ಲೇ ಅದಾವ. ಸೀಟ್ ಹುಡುಕಿಡತ್ತಾರ ಎಲ್ಲೈತೆ ಅಂತೇಳಿ. ಟೈಮ್ ನೋಡ್ರಿ ಬರೋವರೆ 4:40 ಆಗ್ಬಂತ. ಎಷ್ಟು ಬಂತಂತ 35 ಆಗ್ಬಂತಂತ. ಸೊ ನೋಡಿದ್ರಿ ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡಾಕತ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿನಾಗ ನಮ್ಮ ಶ್ವೇತಾ ಅವ್ರು ಎದ್ದ ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಆತ. ಸೊ ಓಕೆ, ಚಲೋ ಗುಡ್ ನೈಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್.